ನಮ್ಮ ಅಮ್ಮಿ ಎಲ್ಲೋಯ್ತು? ನಮ್ಮ ಅಮ್ಮಂಗೆ ಹೇಳ್ಬೇಕಲ್ಲ ನಾನು ಮದುವೆ ಆಯ್ತಿದ್ದೀನಿ ಕಣಮ್ಮ ಅಂತ ಹೇಳ್ಬಿಟ್ಟು, ಅದ್ರಾಗೂ ಫಿಗರ್‌ನ ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬೇಕು ನಮ್ಮ ಅಮ್ಮಂಗೆ. ಅಯ್ಯೋ! ನಮ್ಮ ಅಮ್ಮ ಏನೋ ಫುಲ್ ಖುಷಿ ಆಗೋಗ್ಬಿಡ್ತದೆ ಅಂತ ಅನ್ನಿಸ್ತದೆ. ಹ್ಮ್. ಆದ್ರೂನುವೆ ಈ ಮನೆಗೆ ನಾನು ಎಂಡ್ರನ್ನ ಹೆಂಗೆ ಕರ್ಕೊಂಬಿಟ್ಟು ಬರಲಿ? ಒಸಿ ಪೇಂಟಿಂಗ್ ಗೀಂಟಿಂಗ್ ಮಾಡ್ಸಣ ಅಂದ್ರೆ 6 ದಿನದಾಗೇನೆ ಮದುವೆ ಮಾಡ್ಕೊಬೇಕು ಅಂತ ಬೇರೆ ಹೇಳ್ತಾವಳೆ. ನಾನು ಬೇರೆ ಲಂಡನ್ನು ಗಿಂಡನ್ನು ಅಂತ ಒಸಿ ಸುಳ್ಳು ಬೇರೆ ಹೇಳಿವ್ನಿ. ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ ನಂಗಂತೂನುವೆ. ಏನ್ ಮಾಡೋದೀಗ? ನಮ್ಮ ಅಮ್ಮಂಗೆ ಹೇಳಲಾ ಬೇಡ್ವಾ? ಅಮ್ಮೋ! ಅಮ್ಮ ಏನ್ ಮಾಡ್ತಿದ್ದೀಗೆ ಬಾಯ್ಲಿ ಅಮ್ಮೋ. ಅಯ್ಯೋ ನಮ್ಮ ಅಮ್ಮಂಗೆ ನನ್ನ ಮದುವೆ ವಿಷಯ ಹೇಳ್ಬೇಕು. ಈಗನೇ ಹೇಳ್ಲಿಲ್ಲ ಅಂದರೆ ಪರ್ಕೆ ಗಿರ್ಕೆ ತಗೊಂಡು ಹಾಕ್ಬಿಟ್ಟ ದಾಮೆಕಿಂದ. ಯಾಕೆ ಬೇಕು ನನಗೆ ಮಿಟ್ನಾಗ ಹೊಡ್ಸ್ಕೊಳ್ಳೋದು? ಹೇಳಿದ್ದೀನಿ ಅನ್ನಿಸ್ಕೊಂಡು ಹೇಳ್ಬಿಡೋಣ. ಅಮ್ಮ ಅಮ್ಮ. ಯೋನ್ಲ ಭೂದೇವಿ ಬಾರ್ಲ ಇಲ್ಲಿ. ಅಯ್ಯೋ ಇಲ್ಲಿ ನೋಡ್ಲಾ ಕೋಳಿಗ್ಲೆಲ್ಲನೂ ಯವ್ವ ಇವನ್ ಸಾಕಾಗೈತ್ ನೋಡು ಒತ್ಗಾಲ ಈ ಕಿತ ಮಾರ್ಬಿಟ್ಟು ತರಕಿಲ್ಲ ಕಣ್ಮಗ. ನೋಡ್ಲಾ ಇಲ್ಲಿ ಕೋಳಿಯ ಕತೆಯ ಹೆಂಗ್ ಒತ್ಕೊಂಡು ಹೋಯ್ತಾರೆ ಲೋಪರ್ಗಳು. ಯೋನ್ ಮಾಡಿದ್ರು ಇವು ಒತ್ಕೊಂಡು ಹೋಗೋದು ಬಿಡಕ್ಕಿಲ್ಲ ಬೆವರ್ಸಿಗಳು. ಅಮ್ಮ ನಿಂಗೊಂದು ಇಸಿ ಹೇಳ್ಬೇಕು ಬಾಯ್ಲಿ. ಯೋನ್ಲ ನಿಂದು ಇಸ್ಯ ಪಸ್ಯ. ಅಯ್ಯೋ ಕಣ್ಣು ಆಪರೇಷನ್ ಆಗೈತೆ ನೆಟ್ಟು ಕಾಣಂಗಿಲ್ಲ ಯೋನಿಲ್ಲ ನಂಗೆ ಆಗ್ಬಿಟ್ಟೈತೆ. ಈ ಕನ್ನಡಕ್ಕೂ ಮಡಿಕೊಂಬಿಟ್ಟು ಕಣ್ಣಿಗೆ ಯೋನ್ ಕಾಣಿಸ್ತದ ಯೋನ್ ಕಾಣಿಸಕ್ಕಿರುವ ನಾ ಕಾಣೆ ಮಗ. ಆ ಕೋಳಿಯ ಯಾವ್ದೋ ಒಂದು ಹೊತ್ಕೊಂಡೋಗಿದಂಗ ಇದು ಅದ್ದುವ ಪದ್ದುವೋ ಅದ್ದು ಎಲ್ಲಿ ಹೊತ್ಕೊಂಡೋಯ್ತವ ತಗ. ಇಲ್ಲೇ ಯಾವನ ಬೇವರ್ಸಿಗಳು ಎತ್ಕೊಂಡೋಗಿರ್ತಾರೆ. ನಂಗೆ ಗೊತ್ತಿಲ್ದಿರೋದು ಯೋನೈತೆ ಈ ಬೇವರ್ಸಿ ಬಡ್ಡಿಗಳು ತಗೆ. ಯಪ್ಪ ಸಾಕಾಗ ಹೋಯ್ತದೆ ಕಣ್ಮಗ ನೀನ್ ಏನೇ ಹೇಳು. ಯೋನ್ಲ ಇಸ್ಯ ಯೋನ್ಲ ಇನ್ ಯಾಸ ಒಂದ್ ತಿಂಗಳಿಂದ ನೋಡ್ತಾನೆ ಇವ್ನಿ ಕಣ್ಲ ತಿರುಬೋಕೆ ಯಾಸ ಹಾಕಣಿಂಗೆ. ಅದ್ ಯೋನ್ಲ ಅದು ಟೋಪಿಯ ಕಣ್ಣುಡ್ಕ ನಾವ್ ಮಾಡಕ್ ಯಾಮೆ ಯೋನು ನಿನ್ನ ಗೆಟಪ್ ಯೋನು ಯಾಕ್ಲ ಬೇಕು ಮರಿ ಇವೆಲ್ಲನೂ ನಮ್ಗೆ. ಹೋಗ್ಲಾ ಹೋಗಿ ಬಿಚ್ಚಾಕ್ಬಿಟ್ಟು ಹೋಗು ಕೋಳಿ ನೋಡ್ಕೊ ಹೋಗು ಫಸ್ಟು. ಅಯ್ಯೋ ಯಾರ್ಯಾರು ದೇವ್ಕೊಂಡು ಹೋಯ್ತಾರ ನಾ ಕಾಣೆ ಕಣವ. ಈ ಭಾನುವಾರ ಶನಿವಾರ ಹತ್ರ ಬಂತು ಅಂದ್ರೆ ಆಗ್ಲೇ ಎಲ್ಲ ದೇವ್ ಬಿರ್ತಾರೆ. ಅಮ್ಮ ಅದು ನಾನು ಮದುವೆ ಮಾಡ್ಕೊಬೇಕು ಅಂತ ಅನ್ಕೊಂಡಿವ್ನಿ ಕಣಮ್ಮ. ಓ ಮದ್ವೆ ಈಗ ಯಾರ್ಲ ಕೊಟ್ಟಾರ ನಿಂಗೆ ಎಣ್ಣೆ? ನಮ್ದಿರೋದೊಂದು ಮನೆ ಬಿಟ್ರು ನಮ್ದು ಏನ್ಲ ಐತೆ ನಮ್ಗೆ ಎಣ್ಣೆ ಯಾರು ಕೊಟ್ಟಾರ ತಗ. ನಮ್ಮ ಕರ್ಮಕ್ಕೆ ನಿಮ್ಮ ಅಪ್ಪ ಮಾಡಿಕ್ಕಿದ್ದು ನೀನಿಯ ನಮ್ಮ ತಾಯಿ ನೀವನೈತೆ. ಹೋಗಿ ನಿಮ್ಮ ಅಪ್ಪ ಎಲ್ಲಿ ಕುಡ್ಕೊಂಡು ಬಿದ್ದವನೋ ಏನೋ ಅವನ್ನೇ ಕೇಳೋಗು ಮದುವೆ ಮಾಡಿ ನಂಗೆ ಅಂತ ಹೇಳ್ಬಿಟ್ಟು. ಅಯ್ಯೋ ಅಮ್ಮ ಹೇಳೋದು ನಸಿ ಕೇಳಿಸ್ಕ. ಹಂಗಲ್ಲ ಅದು ನಾನೊಂದು ಹುಡುಗಿನ ಅದು ಯೋನ್ಲ ಮುದವಿ ಒಂದು ಹುಡುಗಿನ ಬಗುಳ ಯೋನ್ಲ ಅದು. ಅದು ಒಂದು ಹುಡುಗಿನ ಪಿರುತಿ ಮಾಡಿವ್ನಿ. ಆ ಹುಡುಗಿನ ನೀ ಮದುವೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟಿವ್ನಿ ಕಣಮ್ಮ. ಆ ಹುಡುಗಿನ ನೀ ಮದುವೆ ಮಾಡ್ಕೊತೀನಿ ಕಣಮ್ಮ. ಆ ಹುಡುಗಿ ಸಂದಕವಳೆ. ಆ ಹುಡುಗಿನ ನೀ ಮದುವೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟಿವ್ನಿ ಕಣಮ್ಮ. ನೋಡು ಅದೇನೋ ಅಂತಾರಲ್ಲ ಸಾವಿರ ಸುಳ್ಳು ಹೇಳೋನ್ ಮದುವೆ ಮಾಡು ಅಂತ. ನಾನೇನು ಸಾವಿರ ಸುಳ್ಳು ಹೇಳಿಲ್ಲ ಕಣಮ್ಮ. ನಾನು ಹೇಳಿರೋದು 2 ಸುಳ್ಳ. ಏನು ಗೊತ್ತಾ? ನಾನು ಸಾವುಕಾರ ಹಂಗೆ ನಾನು ಲಂಡನ್ಗೆ ಹೋಯ್ತೀನಿ ಅಂತ ಹೇಳಿದ್ದೀನಿ ಕಣಮ್ಮ. ಸಾವಿರ ಸುಳ್ಳು ಹೇಳು ಅಂತ ಹೇಳೋರಲ್ಲಮ್ಮ. ನಾನು 2 ಸುಳ್ಳು ಕಣಮ್ಮ ಹೇಳಿರೋದು. ಅಮ್ಮ ಹುಡುಗಿ ಬೋ ಪಸಂದಾಗವಳೆ ಕಣಮ್ಮ. ನೀನು ನೋಡ್ಬಿಟ್ರೆ ಕಳ್ದೋಗ್ಬಿಡ್ತೀಗ ನೀನಂತೂನುವೆ. ಯೋನ್ಲ ದುಡ್ಡು ಗಿಡ್ಡು ಎಲ್ಲ ಮಡ್ಗವ್ರ ಏನು? ನನ್ಗೆ ಅನ್ನಿಸ್ದಂಗೆ ಮಡ್ಗವ್ರೆ ಅಂತ ಅನ್ನಿಸ್ತದ ಕಣಮ್ಮ. ಅಪ್ಪ ಗೋಲ್ಡು ಇಷ್ಟಪ್ಪು ಸರ ಹಾಕೊಂಡಿರ್ತಾನೆ. ಯೋನ್ಲ ಹೇಳ್ತಿದ್ದೀಗೆ ನಿಜನೇನ್ಲ? ಕಣಮ್ಮ ನಿಜನೇ. ನೀ ಇಷ್ಟು ದಪ್ಪದ ಸರ ಹಾಕಿರ್ತಾನೆ. ನೋಡಕ್ಕೆ ಸೂಪರ್ ಆಗಿರ್ತಾನೆ. ಅಂದರೆ ಹುಡುಗಿ ಸೂಪರ್ ಆಗಿರ್ತಾಳೆ, ಅವನು ಸೂಪರ್ ಆಗವನಿ. ಅದಕ್ಕೆ ನೀ ಮದುವೆ ಮಾಡ್ಕೊಂಡು ಸೆಟ್ಲಾಗೋಗ್ಬಿಡ ನೀ ಅಂತ ಅನ್ಕೊಂಡೆ. ನೀನು ನೋಡಿದ್ರೆ ಕಾಸಿಲ್ಲ ಅದಿಲ್ಲ ಇದಿಲ್ಲ ಅಂತ್ಯ. ಒಸಿ ಕಾಸು ಕೊಟ್ಟಿದ್ದಿದ್ರೆ ಹೆಂಗೋ ಮದುವೆ ಮಾಡ್ಕೊಂಬಿಟ್ಟು ಮನೆಗೆ ಬರ್ತಿದ್ದೆ ನೋಡು. ನಿಮ್ಮನ್ನೆಲ್ಲ ನೋಡಿದ್ರೆ ಅವಳು ಏನೋ ಅನ್ಕೋತಾಳೋ ಏನೋ. ಅದಕ್ಕೆ ನಾನು ಸ್ಟ್ಯಾಂಡರ್ಡ್ ಫ್ಯಾಮಿಲಿ ಅಂತ ಹೇಳಿವ್ನಿ. ತಾಳಿ ಕಟ್ಟಿ ರಿಜಿಸ್ಟ್ರ್ ಮ್ಯಾರೇಜ್ ಆದಮೇಲೆ ಎಂಥ ಫ್ಯಾಮಿಲಿ ಆದರೆ ಯೋನಮ್ಮ ನೀನೇ ಹೇಳು. ಅದಕ್ಕೆ ನಾನು ಇವನು ಬಿಟ್ಟು ಓಡೋದಳೆ. ಅದಕ್ಕೆ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ನಾನು. ಹೆಂಗನಾಗ್ಲಿ ಅದೇ ಮದುವೆ ಮಾಡ್ಕೊಂಡು ಕರ್ಕೊಂಬಿಟ್ಟು ಬಂದ್ಬಿಡನಿ ಅಂತ. ಅಯ್ಯೋ 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 ಮಗನೇ ಅಯ್ಯೋ ಎಂತಹ ಸಿಹಿ ಸುದ್ದಿ ಹೇಳ್ಬಿಟ್ಲಾ. ಭೂದೇವಿ ತಗೊಂಬಿಟ್ಟು ಬರ್ಲೆ ಹೋಗಿ. ಅನ್ನ ಇಕ್ಕಕ್ಕಿಲ್ಲ ಮುದ್ದೆ ಇಕ್ಕಕ್ಕಿಲ್ಲ ಗಂಡ ಅನ್ನ ಜವಾಬ್ದಾರಿ ಇಲ್ಲ. ಯೋ ಕುಡ್ದು ಸತ್ತಿದ್ದಾಯ್ತು. ಈಗ ನಮ್ಮ ಜೀವನವೇ ಸೆಟ್ಲ್ ಆಗಂತ ಟೈಮ್ ಮುಂದೈತೆ. ನಿನ್ ಮಗಂಗೆ ಮದ್ವೆ ಆಯ್ತಾನಂತೆ. ನಿನ್ ಮಗ ಒಳ್ಳೆ ಹುಡುಗಿಯ ಪ್ಯಾಟೆ ಹುಡುಗಿಯ ಸಾವುಕಾರ ಹುಡುಗಿಯ ನೋಡೋಣ ನಿನ್ ಮಗ. ಯೋನ್ಲ ಹೇಳ್ತಿದಿಗೆ ಮದ್ವೆ ಮಾಡ್ಕೊಂಡಿಯೇ ಮದ್ವೆ ಮಾಡ್ಕೊಂಡಿಲ್ಲ ಅಂತ ಕುಡ್ದು ತೂರಾಡ್ತಿದ್ದೀನಿ ಕಣ ಮಗ. ನಿನ್ ಮದ್ವೆ ಆಗ್ಬಿಟ್ರೆ ಎಡ್ಡೆನೆ ಬಿಟ್ಬಿಡ್ತೀನಿ. ನೋಡಿ ಮತ್ತೆ ಮದುವೆ ಮಾಡ್ಬಿಡನಿ. ಅದು ಇವನವ್ರ ಎಂತ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟು ಬರ್ತಾರತ್ತೆ. ಹುಡುಗಿಗೆ 2 ಸುಳ್ಳು ಹೇಳಿರೋದು. ಸಾವುಕಾರ ಲಂಡನ್ಗೆ ಹೋಯ್ತೀನಿ ಅಂತ 2 ದಿವಸ ಹೇಳೋನಂತೆ. ಅದೇನು ದೊಡ್ಡ ಒಪ್ಪೇನ್ರಿ. ಹಿಂದಿನ ಕಾಲದಾಗ ಹೇಳಿಲ್ವೇ 1000 ಸುಳ್ಳು ಹೇಳೋದು ಮದುವೆ ಮಾಡು ಅಂತ. ನನ್ನ ಮಗ ಹೇಳ್ತಿರೋದು ಬರೀ 2 ಸುಳ್ಳು ಅಷ್ಟೇ. ನೀನಿಯ ಆಯ್ತದೆ 2 ಸುಳ್ಳು ಹೇಳಿದ್ರೆ ಮೈಯವ್ರ ಮನೆ ಗಂಟಿನಾರ ಹೋಗ್ಬಿಡ್ತದೆ. ಸಾಸೆ ಬತ್ತಳಲ್ಲ ಅದಕ್ಕೆ ನೀವು ಮನೆಯೆಲ್ಲ ಹೊಸಿ ವಾಪ ಮಾಡಬೇಕು. ಅದನ್ನೇ ಹೇಳ್ತಾವನಿ. ಮದುವೆಗೆ ಏನಾರ ಒಂಚೂರು ಕಾಸಿದ್ರೆ ಕೊಟ್ಟಿವೆ. ಹೋಗೆ ಎಣ್ಣೆ ಕುಡಿಯಕ್ ಬೆಳಿಗ್ಗೆ ಕಾಸಿಲ್ಲ ಅಂತ ನಾನು ಸಾಲ ಮಾಡ್ಕೊಂಡು ಎಣ್ಣೆ ಕುಡಿದ್ಬಿಟ್ಟು ಬಂದಿವ್ನಿ. ಅಂತದ್ರಾಗೆ ಇವಳು ಕಾಸು ಕೇಳ್ತಾಳೆ. ಎಲ್ಲಿಂದ ತಗೊಬಿಟ್ಟು ಬರೋದು ಈ ಕಾಸೇ ನಮ್ಮ ಮರದಾಗ ಬೆಳೀತದ? ಹೋಗ್ಲಾ ಮಾಡ್ಕೊಳ್ಳೋದು ರಿಜಿಸ್ಟ್ರು ಮ್ಯಾರೇಜ್ಗೆ ಯಾಕ್ಲ ತಲೆ ಕೆಡ್ಸ್ಗಡಿಗೆ ಹೋಗ್ಲಾ ಸುಮ್ಕಿರದೆ ಹೆಂಗೋ ಆಯ್ತದೆ ಬೊಡೈತದೆ ಹೋಗ್ಲಾ.
ನಿಂದು ಬರೀ ಇದೆ ನೀನು ಆಯ್ತು ನಿಂದು ಅದೇನೋ ಅಂತಾರಲ್ಲ ಮೂದೇವಿ ನನ್ನ ಮಗ ಇದ್ದಂಗೆ ನೀನು ಕಾಸು ಕೊಡಕ್ಕೆ ಯೋಗ್ಯತೆ ಇಲ್ಲ ಅದೇನೋ ಅಂತ ನಮ್ಮನ್ನು ಕಟ್ಕೊಂಬಿಟ್ಟು ಅದೇನಾಗ ಸುಮ್ಮನೆ ಅಯ್ಯೋ ಅನ್ಸಕ್ಕೆ ಅಯ್ಯ ಮೂರತ್ತು ಕುಡ್ಕೊಂಡು ಕುಂತ್ಕೊಂಡಿತ್ತೀಗ ಆಸ್ತಿ ಪಾಸ್ತಿ ಇರೋದೆಲ್ಲ ಮಾರ್ಕೊಂಡು ಕುಡಿದ್ಬಿಟ್ಟ ಇನ್ನು ಉಳಿದಿರೋದು ಒಂದು ಹಳೆ ಮನೆ ಅದನ್ನು ಅತ್ತಾಗ ಮಾರ್ಕೊಂಬಿಟ್ಟು ಕುಡಿದ್ಬಿಟ್ರತಾಗೆ ನಾನು ನನ್ನ ಮಗ ಬರೋಸ ಎಲ್ಲ ಬೀದಿನ ಕುಂತ್ಕತೀವಿ ಅಯ್ಯೇ ಅದೇನು ಬಂದಾಯ್ತು ದೊಡ್ಡ ಗಾಲ ನಿಂಗಂತೂ ಹೋಗತ್ತಾಗೆ ಥು ಬಿಡಮ್ಮ ಅಪ್ಪನ ಕತೆ ಏನು ಗೊತ್ತಿಲ್ವೇ ನಮಗೆ. ಯೋನ್ಲ ಅಪ್ರೂಪಕ್ಕೆ ಹೆಂಗ ಮದುವೆ ಮಾಡ್ಕೊತಿದ್ದೀಗ ಅಂತ ಖುಷಿ ಪಡ್ಲಾ ಇಲ್ಲ ಕಾಸಿಲ್ಲ ಅಂತ ದುಃಖ ಪಡ್ಲಾ ಯೋಳು ಯೋನಿಲ್ಲ ಎಂಥದ್ದು ಇಲ್ಲ ನಮ್ಗಲ್ಲಿ. ಅಯ್ಯೋ ಸಾಕಾಗೋಯ್ತೆ ನನ್ಗಂತೂ ನೀವು ಅಪ್ಪಂತಾಗಿ ಅಣಗಿ ಹೋಗ್ಲಿ ತಗ ಬೊತ್ತಳಲ್ಲ ನೀನು ಯಾಂಡ್ರು ಅವಾಗ ನಾನು ಹೊಸಿ ನೆಮ್ಮದಿಯಾಗಿದ್ಬಿಡ್ತೀನಿ ತಗ ಮುಸ್ರ ತಿಕ್ಕಳೋದು ಕಸ ಗುಡ್ಸೋದು ಬಟ್ಟೆ ಒಗೆಯೋದು ಅದು ಇದೆಲ್ಲ ಮಾಡ್ಕೊಂಡ್ರತಾಗೆ ನಾನು ನೆಮ್ಮದಿ ಕುಂತ್ಕೊತೀನಿ ತಗೆ. ಸರಿ ಹೆಂಗನ ಮಾಡೋಸಿ ಕಾಸು ಹೊಂದಿಸ್ಕೊಡು. ಮದುವೆ ಮಾಡ್ಕೊಂಬಿಟ್ಟು ನಿಂಗೆ ಯಾಕೆ ಸಸೇನ್ ಕರ್ಕೊಂಬಿಟ್ಟು ಬರ್ತೀನಿ ನೆಮ್ಮದಿಗಿರಿವಂತೆ. ಆಮೇಕಿಂದ ಏನೋ ಸಂಘದಾಗ ಸಾಲ ತಗೊಂಡು ಏನೋ ಹೊಸಿ ಮಾಡಿವಂತೆ. ನೋಡಮ್ಮ ಇನ್ನೊಂದು 6-7 ದಿನದಾಗ ಏನಿಯಾ ಮದುವೆ ಮಾಡ್ಕೊಂಬಿಡ್ಬೇಕು ನಾನು. ಅದಕ್ಕೆ ಹೊಸಿ ದುಡ್ಡು ಗಿಡ್ಡೆಲ್ಲ ಅರೇಂಜ್ ಮಾಡ್ಕೊಟ್ಬಿಟ್ರೆ ಮದುವೆ ಮಾಡ್ಕೊತೀನಿ ನಾನು. ಇಲ್ಲ ಅಂತ ಮಾತ್ರ ಒಂದು ಬಿಡ ಕಣಮ್ಮ. ಅಪ್ರೂಪಕ್ಕೆ ಆನೆ ವರ್ಷ ಆದ್ಮೇಲೆ ಮದುವೆ ಆಯ್ತೈತೆ. ಆಯ್ತದು ಆಗಕ್ಕಿಲ್ವ ಅಂತ ಅನ್ಕೊಬಿಟ್ಟಿದ್ದೆ. ನೀವೇನೋ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಂಡು ಇನ್ನೂ ಹೆಂಗಿದ್ರು ನೋಡಿ. ಆದರೆ ನಾನು ನನ್ನ ಕತೆಯೇ ಹೇಳು ಅಮ್ಮ. ಪ್ಲೀಸ್ ಕಣಮ್ಮ ಹೊಸಿ ಕಾಸು ಕೊಡಮ್ಮ. ಯೋಲ್ನಿಂದ ತಗೊಬಿಟ್ಟು ಬರೋದು ಮಗ ಕಾಸ. ಸರಿ ಬಾಯ್ಲಿ. 50 ರೂಪಾಯಿ ಇದ್ರೆ ಕೊಡ್ಲಾ? ವಾ ಅಪ್ಪ ಸುಮ್ಮನೆ ಹೋಗತ್ತಾಗೆ. ನಾನು ಮದುವೆ ಮಾಡ್ಕೊಳ್ಳೋಕೆ ಕಾಸಿಲ್ಲ ಅಂತ ಅಮ್ಮಂತಾಗ ಬಿಕ್ಸಿ ಇರ್ತಾಯಿನಿ. ನಿನಗೆ ಬೇರೆ ಕೊಟ್ಟಾರತ್ತಾಗೆ. ಹೋಗಿ ಸುಮ್ಕೆನೆ ತಾಗೆ. ವಾ ಇವ್ರು ಕೊಡ್ಲಿಲ್ಲ ಅಂದ್ರೆ ಇರತ್ತೆ. ಇನ್ನೊಂದು ಕೋಳಿ ಎತ್ಕೊಂಡೋಗಿ ಬಾರ್ಕತ್ತೀನಿ ಅಷ್ಟೇನೆ. ಯಾರು ಬಲ್ಲವರು ನನ್ನ ಯಾರು ಕೇಳುವರು? ಯಾರವರಲ್ಲಿ? ಏಯ್ ಯಾರಲ್ಲ ನೀನು? ಮಗ ನಾನ್ ಸಾಕಿರೋ ಕೋಳಿ ಮರಿಗಳು ಕಡೆ ಇವೆಲ್ಲನೂ ನಾಟಿ ಕೋಳಿಗಳು. ನೋಡ್ಲ ಮಗ ನಂತ ಕಾಸನದು ಏನೂ ಇಲ್ಲ. ಸಂಘದಾಗ ಹೊಸಿ ಕಾಸು ತಗೊಂಡು ಸಾಲ ಫಲ ಮಾಡಿ ಈಗ ನೋಡಪ್ಪ ಈ ಕೋಳಿಯ ಮರಿಗಳನ್ನ ಸಾಕೊಂಡಿದ್ದೆ. ನನ್ನ ತಕ್ತಾನೆ ಏನು ಕಾಸನೇ ಅಲ್ಲಿಂದ ಉದ್ರುಬಿಟ್ಟತ್ತ ಮಗ. ನನ್ನ ತಾಗ ಏಳಿಂದ ಬರ್ಬೇಕು ಕಾಸ ನೀನೇ ಏಳು. ಯೋನಾರ ಮಾಡಿ ಕೋಳಿಗಳನ್ನೆಲ್ಲ ಮಾರ್ಬಿಟ್ಟದಾಗೆ ನಿನ್ನ ಮದ್ವೆ ಕಾಸು ಕೊಡ್ತೀನಿ ತಗ. ನಾನು ತಾಗಿರೋದು ಇಷ್ಟೇ ಕಣಪ್ಪೋ ಇಷ್ಟೇ. ನೀನೇನು ಗ್ರ್ಯಾಂಡಾಗೇನು ಮದುವೆ ಮಾಡ್ಕೊಳಕ್ಕಿಲ್ವಲ್ಲ. ಹೆಂಗ ಹೊಸಿ ಕಮ್ಮಿ ಕಾಸಾಗಿ ನೀನು ಮದುವೆ ಮಾಡ್ಕೊಂಡು ಹಂಗೆ ನೀನು ತೊಳ್ಬಿಡು. ಅಮ್ಮ ಸಾವುಕಾರ ಅಂತ ಹೇಳ್ಬಿಟ್ಟಿವ್ನಿ. ಹೊಸಿ ಬಿಲ್ಡಪ್ ಕೊಡಕ್ಕೆ ಹೊಸಿ ಕಾಸು ಬೇಕಾಯ್ತದೆ ಕಣಮ್ಮ. ಅಯ್ಯೋ ಶಿವನೇ ಸಾವುಕಾರ್ಗೆ ನೀನು ಹೇಳ್ಕೊಂಬಿರ್ತಾವ ಮಗ. ಅಯ್ಯೋ ಬುಡತ್ತಾಗೆ ಸಂಘದಾಗ ಎತ್ಬಿಟ್ಟು ಕೊಟ್ಟೆನು. ತಿಂಗಳ ಕಟ್ಕೊಂಡು ಹೋದ್ರಾಯ್ತು. ನೀವೇ ಕಟ್ಕೊಂಡು ಹೋಗ್ರಿ. ಹೆಂಗ ಹುಡುಗಿ ಸಾವುಕಾರ ಅಂತ ಹೇಳ್ತಿದ್ದೀಗ ಕಟ್ಕೊಂಡು ಹೋಯ್ತಾಳೆ ತಗ. ಅವಳೇನೇ ನೀ ಹೇಳಿದ್ರೆ ನೀನೇ ಕಟ್ಕೊಂಡು ಹೋಗವ. ಇನ್ನೇ ನಿನ್ನ ಮದುವೆಗೆ ಅಂತ ನೀ ಸಂಘದಾಗ ಸಾಲ್ವ ತಗೊಂಡ್ರದು ನೀನೇ ಕಟ್ಕೊಂಡು ಹೋಗವ ತಾಯಿ ಅಂತ ಹೇಳಿದ್ರೆ ಅವಳೇ ನೀನೇ ಕಟ್ಕೊಂಡು ಹೋಯ್ತಾಳೆ ತಗ. ನೀನು ಅವಳು ಕಟ್ಕೊಂಡು ಹೋಗಿವ್ರಂತೆ ಸಂಘದಾಗೆ. ಹೆಂಗನೂ ತಕ್ಕೊಂಡ್ಬಿಟ್ಟು ಅದಕ್ಕೆ ಕೊಟ್ಬಿಟ್ಟೆನ ತಗೆ. ಸಂಘದಾಗ ಹೋಗ್ಬಿಟ್ಟು ಬರ್ಸ್ತೀನಿ ತಗ ಹೆಸ್ರನ್ನ. ಅದಕ್ಕೆ ಕಣಮ್ಮ ನೀನು ಅಂದರೆ ನಂಗೆ ಬಲಿಷ್ಠ ಅಂದರೆ ಬಲಿಷ್ಠ ಕಣಮ್ಮ. ನೀನು ಅಂದರೆ ನೀನು ಏನೇ ಹೇಳಮ್ಮ. ನಿನ್ನ ಥರ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ ಕಣಮ್ಮ. ಅಷ್ಟು ಒಳ್ಳೆಯವಳು ನೀನಂತೂ. ಹೆಂಗೋಗ್ಬಿಡು. ಕಾಸನ ಹುಡ್ತದಲ್ಲ ಇಷ್ಟೆಲ್ಲ ಮಾರಕ್ಕೆ ಹೊಸಿ ಕಾಸು ಕೊಟ್ಟು ಹಂಗೆ ಸಂಘದಾಗ ಹೊಸಿ ಕಾಸು ಕೊಡಿಸ್ಬಿಡು. ಜಾಮ್ ಜೂಮನಾಗ ಹಂಗೆ ನೀ ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಅಮ್ಮೋ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಎಲ್ಲ ಮಾಡ್ಕೊಂಬಿಟ್ಟು ಬರೋಗಂಟ ಸುಮ್ಕಿರು. ಏನು ಹೇಳ್ಬೇಡ ಸರಿನೇ. ಆಮೇಕಿಂದ ಬೇಕಾರೆ ಆಮೇಕಿಂದ ಬೇಕಾದ್ರೆ ನೋಡ್ಕೊಂಡು ಹೇಳ್ಕೊಳ್ಳಿ. ಇಲ್ಲ ಮದುವೆ ತಪ್ಪಿಸ್ಬಿಡೋರೆ ನೀ ಶಾನೆ. ನಾನು ಊರವ್ರಿಗೆ ಯಾರಿಗೂ ಹೇಳಿಲ್ಲ ನನ್ನ ಮದುವೆ ಇಸಿವ. ಅವು ಮನೆಗಿನೆಲ್ಲ ಹೊಸಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕ. ಯಾಕಂದರೆ ಸಾವುಕಾರ ಹೊತ್ತ ಹೇಳಿದೀವಲ್ಲ ಹೊಸಿ ನೋಡಕ್ಕ ನಮ್ಮ ಮನೆ ಸಂದಕ್ಕಿದ್ರೆ ಇರ್ತಾಳೆ. ಇಲ್ಲಾಂದರೆ ಒಂಟ್ಗಿಂಟು ಹೋಗ್ಬಿಟ್ರೆ ಅಂತ. ನಂಗೇನು ಗೊತ್ತಿಲ್ವೇಲ್ಲ ಮಗ. ಹೆಂಗೆ ಇಕ್ಕೋಬೇಕು ಮನೆಯ ಅಂತ ಹೇಳ್ಬಿಟ್ಟು ಅಯ್ಯೋ ಇದೊಂದು ಕಿತ ಕ್ಲೀನ್ ಮಾಡ್ತೀನಿ ಕಣಪ್ಪ. ಹಬ್ಬಕ್ಕೂ ಸಂಕ್ರಾಂತಿಗೂ ಕ್ಲೀನ್ ಮಾಡ್ಬೇಕಲ್ಲ. ಇದೊಂದು ಕಿತ ಕ್ಲೀನ್ ಮಾಡ್ತೀನಿ. ಆಮೇಕಿಂದ ಮಗ ನೀನು ಏನೇ ಹೇಳು ಮಗ. ನಾನಂತೂ ಕ್ಲೀನ್ ಮಾಡೋಕ್ಕಿಲ್ಲ. ಸೊಸೆ ನಿನಿಯ ಮುಸ್ರೆ ಕಿಸ್ರೆ ಎಲ್ಲ ಅವಳ್ದೆ ನಿನಿಯ. ಈಗಲೇ ಹೇಳ್ಬಿಟ್ಟಿವ್ನಿ. ಸರಿ ಕಣಮ್ಮ ನೀನು ಹೆಂಗೆ ಹೇಳಿದ್ರೆ ಹಂಗೆ ಬಂದ ತಕ್ಷಣ ನಿಂಗೆ ಅದು ಏನು ಕೆಲಸ ಬೇಕೋ ಮಾಡಿಸ್ಕೊಬಿಡು. ತಾಳಿ ಕಟ್ಟ ಗಂಟ ಹೊಸಿ ಸಮಾಧಾನವಾಗಿ ಇದ್ಬಿಟ್ರಿ ಅಷ್ಟೇನಿಯ. ಈಗ ಕೋಳಿ ಎಲ್ಲ ಮಾರ್ಬಿಟ್ಟು ತಗೊಂಡು ಹೋಯ್ತೀನಿ ನಾನು. ಆಮೇಕಿಂದ ನೋಡೋಣ ಯೋನಾರ ಯೋಚನೆ ಮಾಡ್ಕೊತೀನಿ. ನಂದೇನಾರ ಹೊಸಿ ಕಾಸಿದ್ದಿದ್ರೆ ಸೊರೋಗೋದು ನಂದು ಉಳಿಸ್ಲಿಲ್ಲ ನಾನು. ಬಿಡು ಹೆಂಗೋನು ಸಿಕ್ತಲ್ಲ ಇಷ್ಟ ಆದ್ರೂ ಕಾಸು. ಹೆಂಗೋ ಜಾಮ್ ಜುಮನಂಗೆ ಬಾಡಿಗೆ ಕಾರೆಲ್ಲ ಮಾಡ್ಕೊಂಡು ಹೋಗ್ಬೇಕಲ್ಲ. ಹೆಂಗೋ ಬಾಡಿಗೆ ಕಾರೆಲ್ಲನೂ ಇದು ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಬಿಟ್ಟು ಬರ್ತೀನಿ ತಗ. ಯಾರೇ ಕೂಗಾಡಲಿ ಊರೇ ಓಡಾಡಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ. ಕೋಳಿ ನಿನಗೆ ಸಾಟಿ ಇಲ್ಲ. ರೀ ಕೋಳಿ ಸುದ್ದಿಗೆ ಏನಾರ ಬಂದ್ಬಿಟ್ರೆ ಕೋಳಿ ಕತ್ತಿಸ್ಬಿಡ್ತೀನಿ ನಿಮ್ಮನ್ನ. ಹುಷಾರು. ಇವತ್ತೇ ಮಾರಾಕ್ಬಿಡ್ತೀನಿ ಎಲ್ಲನೂ ಮಗ. ಪಾರಮ್ಮರ್ಗೆ ಯಾರ್ಕನ ಹೇಳೋಗ್ಲಾ ನೋಡಿ ಏಳು ನಡಿ. ನಾವು ಮಾಡ್ತಿದ್ದೀವಿ ಕೋಳಿ ಅಂತ ಹೇಳು. ಪಟ್ಟಂತ ಬಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ. ನೆಮ್ಮದಿಯ ಕಥ ಕೊಟ್ಬಿಡ್ಬೋದು ಕಣ ಮಗ. ಇಲ್ಲ ಅಂದರೆ ಕಷ್ಟವಾಯ್ತದೆ. ಇವಯ್ಯಂತಾಗೆ ಏನೇನು ಅನ್ಸುತ್ತಂಗ ಒಂದೊಂದೇ ಒತ್ಕೊಂಡೋಗಿ ಮಾರಾಕ್ತಾನೆ. ಬಿಯೋವರ್ಸ್ ಇದ್ದಂಗೆ ಇವನು. ಈ ವಯಸ್ಸು ಸರಿ ಇಲ್ಲ. ಅಯ್ಯೋ ಸೊಸೆ ಬಂದ್ಮೇಲೆ ಹೊಸಿ ಕುಡಿಯೋದು ಕಮ್ಮಿ ಮಾಡಿ ನೆಟ್ಗಿರು ಅಂತ ಹೇಳ್ಬೇಕು. ಎಲ್ಲ ಸೊಸೆ ಮುಂದೆ ಕುಡ್ಕೊಂಬಿಟ್ಟು ಬಂದರೆ ಅವಳು 3 ದಿನ ಇರೋಕ್ಕಿಲ್ಲ ಇಲ್ಲಿ ಇವಯ್ಯನ ಕಾಟಕ್ಕೆ. ಯಾರಿದ್ದವ್ರು 3 ದಿನ ತಾನೇ ನಿನ್ಯ ಮಗ. ಕುಡ್ಕೊಂಡು ತೂರಾಡೋರ್ ಮನೆಗೆ ಹೇಳು ನೀನೇ ನಿನ್ಯ. ಅಯ್ಯೋ ಸಾಕಾಗೋಯ್ತದ ಕಣಪ್ಪು. ಸಾಕಾಗೋಯ್ತದೆ. ಥು ನಮ್ಮ ಕರ್ಮಕ್ಕೆ ಇವಯ್ಯ ಒಬ್ಕೊಂಡು ಬಿದ್ಬಿಟ್ಟು ಅಂತಾಗ ನಮಗೆ.
ಇವಯ್ಯು ನಾನು ಹೆಂಗೋ ಸಂಭಾಳಿಸ್ಕೊತೀನಿ. ಮೊದಲು ಮದುವೆ ಮಾಡ್ಕೊಂಬಿಟ್ಟು ಬರೋದು ಕಲ್ತ್ಕ. ಹೋಗಿ ಕೋಳಿ ಎಲ್ಲ ಮಾರ್ಬಿಟ್ಟು ನೀನೇ ನೀವು ಕಾಸಿಸ್ಕ ಮಗ, ಸರಿನಾ? ಸರಿ ಕಣಮ್ಮ ಆಯಿತು. ಅಮ್ಮ ಅವಳಿಗೆ ಫೋನ್ ಮಾಡ್ತಾ ಇದ್ದೀನಿ. ಅದೇ ಬತ್ತೀನಿ ಅಂತ ಹೇಳ್ತೀನಿ. ಮದುವೆಗಲ್ವೇ, ಅದಕ್ಕೆ ಫೋನ್ ರಿಂಗ್ ಆಯ್ತೈತೆ ನೋಡ್ತೀನಿ ಇರು. ಹೆಂಗೋ ಅವಳಿಗೆ ಹೇಳ್ಬಿಡ್ತೀನಿ, ಮದುವೆ ನೋಡೋಣ ಹೇಳ್ತೀನಿ, ಯೋಚನೆ ಮಾಡಿ ಅಂತ ಹೇಳಿದ್ದೆ. ನೀನು ಕೋಳಿ ಕಾಸೆಲ್ಲ ಕೊಡ್ತೀನಿ ಅಂದಮೇಲೆ ಇನ್ನೇನಂತೆ ಹೇಳೇ ಬಿಡ್ತೀನಿ ಇರು. ಹಲೋ ಹಲೋ ಬೇಬಿ. ಹಾಂ ಬೇಬಿ, ಅದೇ ಮದುವೆ ಹೇಳಿದ್ದಲ್ಲ. ಓಕೆ, ರಿಜಿಸ್ಟರ್ ಮ್ಯಾರೇಜ್ಗೆಲ್ಲ ರೆಡಿ ಮಾಡ್ಕೋ. ಹಾಂ ಸರಿ ಬೇಬಿ ಆಯ್ತು. ನೀನು ಡೋಂಟ್ ವರಿ. ಫಿಕ್ಸ್ ಮಾಡು. ಇನ್ನೊಂದು 4-5 ಡೇಸ್ ಒಳಗಡೆ ಫಿಕ್ಸ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಳ್ಳೋಣ. ಓಕೆ, ಡೋಂಟ್ ವರಿ. ಡೋಂಟ್ ವರಿ ಬೇಬಿ, ಡೋಂಟ್ ವರಿ. ಓಕೆ. ಲಂಡನ್ ಬಗ್ಗೆ ಯೋಚನೆ ಮಾಡಬೇಡ ಬೇಬಿ ನೀನು. ಲಂಡನ್ ಬಗ್ಗೆ ಎಲ್ಲ ಜಾಸ್ತಿ ಇದು ಮಾಡಬೇಡ. ಆ್ಯಕ್ಚುಲಿ ಮದುವೆ ಆದಮೇಲೆ ಹೋಗ್ಬೇಕಲ್ವಾ. ಯು ಡೋಂಟ್ ವರಿ ಬೇಬಿ. ಓಕೆ. ಓಕೆ ಬೇಬಿ. ಓಕೆ. ನಾನು ಫಿಕ್ಸ್ ಮಾಡ್ತೀನಿ. ಹೌದಾ, ನಿಮ್ದು ಏನೈತೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಹೆಂಗಿದ್ರು ಬರಬೇಕಲ್ಲ ಇಲ್ಲಿಗೆ, ಅಂದರೆ ಲಂಡನ್ಗೆ ಬರಬೇಕಲ್ಲ, ಅದಕ್ಕೆ ಅಲ್ಲೇನ ಇದ್ರೆ ನಿಮ್ಮ ಕೆಲಸ ಕಾರ್ಯ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ. ಹೌದಾ, ನಾನು ಬರಬೇಕಾ? ಸರಿ ಆಯ್ತು. ಬರ್ತೀನಿ ಬೇಬಿ, ಬರ್ತೀನಿ. ನಮ್ಮ ಅಮ್ಮಂಗೆ ಅಲ್ಲ, ನಮ್ಮ ಅಮ್ಮ ಸ್ವಲ್ಪ ಬ್ಯುಸಿ ಆಗವ್ರೆ, ಬಿಸ್ನೆಸ್ ಮೀಟಿಂಗಲ್ಲವ್ರೆ, ಅದಕ್ಕೆ ಫೋನ್ ಕೊಡೋಕ್ಕಾಗಲ್ಲ. ನೆಕ್ಸ್ಟ್ ಕೊಡ್ತೀನಿ. ಓಕೆ. ಓಕೆ. ಯೋಂತ ಇಂಗ್ಲೀಷ್ ಟುಸ್ ಒಂದಿಗೆ ಏನಾಗ್ಲಿ ಬಿಡು, ಸೊಸೆ ಮನೆಗೆ ಸೊಸೆ ಬತ್ತಾಳೆ ಅಂದ್ರೆ ಜೂಬ್ ಹಬ್ಬರಿಲಿಯ ಮಾರದ್ ಮಾರ್ತಿಯ ಕಡ್ಲ ಕೋಳಿಯ ನನಗೊಂದು ಕೊಡ್ಲ ಸುಟ್ಕೊಂಡು ಹಂಗೆ ತಿಂದು ಬಿಡ್ತೀನಿ. ಸೊಸೆ ಬರೋ ಖುಷಿಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸ್ತೀನಿ. ನನ್ನ ಮಗಂಗೆ ಈ ವರ್ಷ ಆದ್ರೂ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಅಮ್ಮಕ್ಕನಾಗ ಆಡ್ಕೊತಾ ಇದ್ರು ಕಣ್ಮಗ. ಇವಾಗ ಟೇಮ್ ಬಂದೈತೆ ಕಣ, ಈಗ ಒಳ್ಳೆ ಟೇಮ್ ಬಂದೈತೆ. ನಾನು ತಗೊಂಡೋಗಿ ಎಲ್ರಿಗೂ ಪಾರ್ಟಿ ಕೊಡೋ ಟೈಮ್ ಬಂದೈತೆ. ನಿಮ್ಗೆ ಯಾಕೆ ಕುಡ್ದಾಗ ಟೇಮುನೇ ಬಂದ್ಬಿಟ್ಟೈತೆ. ಹಮ್ಮಿಕೊಂಡು ಹೋದ್ರೆ ನೀ ಸರಿ, ಇಲ್ಲ ಅಂತ ಹೇಳಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಇಲ್ಲ, ಸೊಸೆ ಬಂದ್ಮೇಲೆ ಸೊಸೆ ನನಗೆಲ್ಲ ಮಾಡ್ಕೊಡ್ತಾಳೆ. ಸರಿ, ಬಂದೆ, ಆಮೇಲೆ ಬಂದೆ. ಇವಯ್ಯ ಕುಡ್ದು ಏನ್ ಮಾತಾಡ್ತಾನೋ ಇವ ಹಿಂಗೆ ಗೊತ್ತಾಗಕ್ಕಿಲ್ಲ. ಸೊಸೆ ಬಂದಾಗ ಒಂದು 4 ದಿನ ಎಲ್ಲ ತೊಳ್ಬಿಡ್ಬೇಕು ಇವಯ್ಯನ. ಮಾನವ್ ಬರ್ದಿದ್ದಂಗೆ ಮಾಡ್ಬೇಕು ನೋಡು. ಬಿಡಮ್ಮ, ಸರಿ. ನಾನು ಹೋಗ್ಬಿಟ್ಟು ಕೋಳಿಯ ವ್ಯಾಪಾರಕ್ಕೆ ಮಾತಾಡ್ತೀನಿ. ಎಷ್ಟು ಕೋಳಿ ಅಷ್ಟು ಕೋಳಿನೂ ಮಾತಾಡ್ಕೊಂಡ್ಬಿಟ್ಟು ಬರ್ತೀನಿ ಕಣಮ್ಮ. ನೀನು ಎಲ್ಲ ರೆಡಿ ಮಾಡಿರು. ಸರಿ ಹೋಗ್ಲಾ. ನನ್ನ ಸೊಸೆ ಹೆಂಗವಳೆ ಸಂದಕೊಳ, ನೀವೆಲ್ಲ ನೋಡಿದ್ರಲ್ಲ ಹೇಳಿ. ನನಗೆ ಗೊತ್ತಿಲ್ಲ ಹೆಂಗವಳೆ ಸೊಸೆ, ನನ್ನ ಸೊಸೆ ಅಂತ ಹೇಳ್ಬಿಟ್ಟು ಮುದ್ದಿನ ಸೊಸೆ. ಯಪ್ಪ ಬಂದ ತಕ್ಷಣ ಎಲ್ಲ ಅವಳಿಗೆ ಜವಾಬ್ದಾರಿ ಕೊಟ್ಬಿಟ್ಟು ನಾನಂತೂ ನೆಮ್ಮದಿಯಾಗತ್ತಾಗೆ ಇದು ಬಿಡ್ತೀನಿ.